ಆಮೇಲೆ ನಮ್ದು ಕಾಲ್ ಸಂಕ್ರಾಂತ ಆಗಿತ್ತು. ನಮ್ಗೆ ಹೆಣ್ಣ ದೊಡ್ಡ ಇತ್ತು. ಆ ಕಾಲ್ ಸಂಕ್ರಾಂತ ಆಗಿ 3 ವರ್ಷ ಆಯ್ತು. ಆಗಿ ಬೇಡಿ ತುಂಬಾ ಟೈಮ್ ಆಯ್ತು. ಅದು ಹಾಗೆ ಇಲ್ಲ. ಅದು ಅವ್ರಿಗೆ ಗೊತ್ತು, ಅದೇ ಗೊತ್ತು, ಎಲ್ಲರಿಗೂ ಗೊತ್ತು. 3 ವರ್ಷ ಆಯ್ತು. ಕಾಲ್ ಸಂಕ್ರಾಂತ ಅದೇನು ವಾಪಸ್ ಹೋಗ್ತಾನೋ ಇದೆಯೋ ಅದು ಏನು ಸಣ್ಣ ಹಣ ಅಲ್ಲ. ನಿಮ್ದು ಮೈಸೂರಲ್ಲಿ ಹಣ ಅಲ್ಲ, ಅದು ಅಜ್ಜಿಗದು. ಅದು ಸಣ್ಣ ಹಣ. ಅದು ಆದಿತ್ಯಗದು. ವೈದ್ಯರಲ್ಲಿ ನಮ್ಮ ಊರಿದೆಯಲ್ಲ, ಅದು ಆದಿತ್ಯಗದು. ಅವ್ರ ಅಕ್ಷರಿ ಇತ್ತು. ನಮ್ದು ಇದಿತ್ತು. ಈ ಕಡೆ ದೊಡ್ಡ ಹಣ ಇದೆ. ಯಾವ ಗ್ರಾಮ? ಸಾತ್ಕೋಡಿಗೆ ಸೇರ್ತದೆ. ಸಾಲು ಗ್ರಾಮನೇ ಅಲ್ಲ. ಈಗ ಆಗಿ 3 ವರ್ಷ ಆಯ್ತು. ಆಗಿದೆ ಅಂತಾನೆ ಹೇಳಿದ್ರು. 3 ಊರಿಗೆ ಆಗಿದೆ. ಅದು 4 ಲಕ್ಷ ಸಂಜೆ ಆಗಿದೆ. ಮತ್ತೆ ಜೀವನ ಆಗಿಲ್ಲ. ಅದೇ 4 ವರ್ಷದ ಹಿಂದೆ ಬರ್ಬಿಟ್ಟಿತ್ತು. ಆ ಟೈಮಲ್ಲಿ ಮಾಡಲಿಲ್ಲ. ಅಂದ್ರೆ ಯಾರ ಕಾಂಟ್ರಾಕ್ಟರ್ ಆ ಥರ ಬಂದಿಲ್ಲಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. 5 ವರ್ಷ ಆಗಿದೆ. ಈಗ ಕಾಸಂಕರ ಇಲ್ಲ. ಈಗ 3 ವರ್ಷ ಆಯ್ತು. 3 ವರ್ಷ ಅವರು ಬರ್ಬೇಕು. ಅವರು ಏನಾರ ಆರೈಕೆಗೆ ಅವ್ರಿಗೆ ನಮಗೆ ಯಾರು ಬಂದಿರಬೇಕು. ಎಲ್ಲೋ ಇದಕ್ಕೆ ಬಂದು ಬಳಕೆ ಆಗಲ್ಲ. ಈಗ ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ಮಾತ್ರ ಬರೋದು. ಈ ಉದ್ಯೋಗದ ಕೆಲಸ ನೀವು ಮಾಡಿ ಲೇಬರ್ ಮಾಡಾದ್ಮೇಲೆ ಅದಕ್ಕೆ FPO ಆಗಿ ದುಡ್ಡು ಬರುತ್ತೆ. ಹಂಗೆ ಗುತ್ತಿಗೆದಾರರು ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಅದನ್ನು ಆಕ್ಷನ್ ಇರ್ತಾರೆ. ಮಾಡಿಲ್ಲ ಅಂದ್ರೆ ಇದು ಲ್ಯಾಪ್ ಆಗಿ ಹೋಗುತ್ತೆ. ಈಗ ಲಾಸಕ ಮತ್ತೆ ಜಾನುವಾರು ಹೋಗ್ಲಿ ಅದಕ್ಕೊಂದು ವೈದ್ಯರಿಗೆ ಅವಾಗ ಏನಾಗುತ್ತೆ, ನಾವು ಅದನ್ನ ಯಾರು ಪರ್ಮಿಷನ್ ಗೊತ್ತಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಮಾಡಿರೋದ ಮುಂದೆ ಬಂದ್ರೆ ನಾವು ಅದನ್ನ ಮಾಡ್ಕೋಬಹುದು. ಕೆಲಸ ಮಾಡ್ತಾರೆ. ಈಗ ಅದೊಂದು ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ಗದ್ದೆ ತೋಟಕ್ಕೆ ಎಲ್ಲ ಓಡಾಡ್ಬೇಕು. ಬೇರೆಯವರು ಬರ್ತಾರಲ್ಲ, ಓಡಾಡ್ತಾರೆ. ಜೀವನೇ ಬೇಕಲ್ಲ. ಐದು ನಮ್ಗೊಂದು 5 ಬೇಕು ಕೊಡ್ತೀವಿ. ಏನು ನೀವು ಒಂದು ಮರ ತಂದು ಹಾಕಿರೋ ಯಾವ ಮರ ತಂದು ಈ 3 ವರ್ಷ
ಪೂರ್ತಿ ಚೇರು ಖಾಲಿ ಆದ್ವಲ್ಲ. ನಾವು ಖಾತೆ ಕೊಡೋದು ಬಿಸ್ಕೆಟ್ ಅಂತ ಸ್ವಲ್ಪ ಬರೀ ಇದು ದಿನ ತಿಂತೀವಿ. ಇನ್ನೊಂದು ಕತೆ ಆಗ್ತದೆ ಹಂಗೆ ಬೇರೆ ಜಾಮು ನಾಳೆ ಮಧ್ಯಾಹ್ನ ಬರಬೇಕು. ಅವ್ರ ಮೇಲೆ ಇವತ್ತು ಮಧ್ಯಾಹ್ನ ಹೌದು ಫೋರ್ ಮಾಡಿ ಎಲ್ಲಿ ಕತೆ ಮುಗೀತು ಅಪ್ಲೋಡ್ ಮಾಡ್ಬೇಕು ಅಷ್ಟೇ. ಯಾರೋ ಫೋನ್ ಮಾಡಿದ್ರು ನೋಡಿ, ಯಾರಿಗೆ ಪ್ರತಾಪ್ ಸರ್ ಮಾಡಿದ್ರು. ಪ್ರತಾಪ್ ಇವ್ರ ಹುಡುಗರು ಒಳ್ಳೆಲ್ಲ ಹೋಗುದು ಚೆನ್ನಾಗಿಲ್ಲ ಅಂತಿಲ್ಲ. ಅದು ಜನ ಇಲ್ಲ. ಸಭೆ ಬಹಳ ಸಿಂಪಲ್ ಸಭೆ ಇದು. ಯಾಕಂದ್ರೆ ಜನ ಕೆಲಸ ಇದ್ದಾಗ ಕೆಲಸ ಬೇಕು ಅಂದಾಗ ಬಹಳ ಜನ ಬರ್ತಾರೆ. ಇದಕ್ಕೆ ಬರಲ್ಲ, ಯಾಕಂದ್ರೆ ನಾನು ಬಹಳ ಕಡೆ ನೋಡಿದ್ದೀನಿ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಮಂಜುಳಾ ಮೇಡಮ್ ಅವರು, ಹಾಗೆ ಉಪಾಧ್ಯಕ್ಷರಾದ ಜಾತಪ್ಪ ಅವರೇ, ಗ್ರಾಮ ಪಂಚಾಯತಿಯ ಪಿಡಿಒರವರೇ, ಹಾಗೆಯೇ ತಾಲೂಕಿನ ನೋಡಲ್ ಅಧಿಕಾರಿ ಎನ್ಆರ್ಜಿಗೆ ಮತ್ತೆ ಸಾಮಾಜಿಕ ಲೆಕ್ಕಪುರುಷ ಹುದ್ದೆಗೆ ಇರ್ತಕ್ಕಂಥ ಮಮತಾ ಮೇಡಮ್ ಅವರೇ ಮತ್ತು ರತನ್ ಅವರು. ಈಗಾಗಲೇ ಈ ಗ್ರಾಮ ಪಂಚಾಯತಿಗೆ ಟೀಮ್ ಬಂದು 4-5 ದಿನದಿಂದ ಲೆಕ್ಕಪುರುಷ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದೀರಿ. ಜೊತೆಗೆ ಒಂದಿಷ್ಟು ನ್ಯೂನತೆಗಳನ್ನು ಕೂಡ ಹೇಳಿದ್ದೀರಿ. ನ್ಯೂನತೆಗಳು ಮಾಮೂಲಿ ಸಾಮಾನ್ಯ ಎಲ್ಲ ಕಡೆ ಇದ್ದಷ್ಟೇ ಇದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಅದು ತಾಲೂಕ್ ಪಂಚಾಯತಿ ಇದು ಅದು ಬಿಟ್ಟರೆ ಮತ್ತೆ ಯಾವ ರೀತಿಯಲ್ಲೂ ಸಮಸ್ಯೆ ಇಲ್ಲ. ಯಾಕಂದ್ರೆ ಈ ತಾಲೂಕುಗಳೇ ಹೀಗಿದ್ದಾವೆ. ಇದು ಅಂದ್ರೆ ಹೊಸನಗರ, ಸಾಗರ, ಈ ರೀತಿಯ ಬೆಟ್ಟ ತಾಲೂಕುಗಳಲ್ಲಿ ಯಾವುದೇ ರೀತಿಯ ಅವ್ಯವಹಾರಕ್ಕೆ ಅವಕಾಶ ಇಲ್ಲ, ಅಥವಾ ಮಾಡೋರು ಇಲ್ಲ, ಮಾಡೋಕ್ಕೂ ಬಿಡಲ್ಲ. ಆ ರೀತಿಯಲ್ಲಿ ಬಹಳ ನೀಟಾಗಿ ಕೆಲಸಗಳಾಗ್ತವೆ. ಇದು ಸಣ್ಣ ಪುಟ್ಟದು. ಯಾಕಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಕಾಮಗಾರಿ ಹೆಸರು ಇರಲ್ಲ, ಫೈನಲ್ ಇರುತ್ತೆ ಬಿಟ್ರೆ ಅದು ಕೂಡ ಗೋಲ್ಮಾಲ್ ಆಗಿದೆ. ಬಟ್ ಆ ರೀತಿಯಲ್ಲಿ ಎಲ್ಲೂ ಕೂಡ ನಡೆಯಲ್ಲ. ಎಲ್ಲ ರೀತಿಯಲ್ಲೂ ಇದೊಂದು ಗ್ರಾಮ ಪಂಚಾಯತಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಡಮ್ ಬಹಳ ವಿವರವಾಗಿ ಹೇಳಿದ್ರು, ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ನನಗೆ ಈಗ ಬರೋಟಕ್ಕೆ ಇದು ಕಳೆದ ತುಂಬಾ ವರ್ಷದ ಫೈಲ್ ಅಲ್ಲ, ತುಂಬಾ ಇನ್ನೂ 1 ವರ್ಷ ನೋಡ್ಬೇಕೆ ನಾನು. ರಿಪೀಟ್ ಫೈಲ್ ಏನಾದ್ರು ಚೇಂಜ್ ಮಾಡಕ್ಕೆ ಸಾಧ್ಯ ಇದ್ರೆ ಮೇಲ್ಗಡೆ ಕವರ್ ಚೇಂಜ್ ಮಾಡಿಸಿ. ಹೌದು, ಯಾಕಂದ್ರೆ ಇನ್ನೊಂದು 4-5 ಆಗ್ಬಿಟ್ರೆ ಅದು ಚಿತ್ತಿ ಆಗೋ ಸಾಧ್ಯತೆ ಇದೆ. ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಸ್ಕೂಲ್ಗಳಿಗೆ ಏನಾದ್ರು ಸಂಬಂಧಪಟ್ಟ ಹಾಗೆ ನಾನು ಬಿಒ ಇರೋದ್ರಿಂದ ಸ್ಕೂಲ್ಗಳಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಬೋದು. ಅದ್ರ ಬಗ್ಗೆ ಏನಾದ್ರು ಕೇಳೋದಕ್ಕೆ ಮತ್ತೆ ಬಹುಶಃ ಬೇರೆ ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲೇ ಪಕ್ಕದಲ್ಲೇ ಒಂದು ಶಾಲೆ ಈ ವರ್ಷ ನಾವು ಆಂಗ್ಲ ಮಾಧ್ಯಮ ಕೊಟ್ಟಿದ್ದೀವಿ.
ಪ್ರಾರಂಭದಲ್ಲಿ ಆಂಗ್ಲ ಮಾಧ್ಯಮ ಕೊಟ್ಟಿದ್ದೀವಿ ಸಾಲೂರು ಕೊಂಡೂರು ಶಾಲೆಗೆ. ಯಾಕಂದ್ರೆ ತಾಲೂಕಿನಾದ್ಯಂತ ಆಂಗ್ಲ ಮಾಧ್ಯಮ ಶಾಲೆಗಳು ಸುಮಾರು 35 ಆಂಗ್ಲ ಮಾಧ್ಯಮ ಶಾಲೆಗಳನ್ನು ನಾವು